ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜುಲೈ 22ಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಲಾಗಿದೆ. ಯಾವ ಒಂದು ದರ್ಶನ್ ಕೇಸಲ್ಲಿ ಕರ್ನಾಟಕದ ಹೈಕೋರ್ಟ್ ದರ್ಶನ್ ಮತ್ತು ಸಹಚರರಿಗೆ ಬೇಲನ್ನು ಮಂಜೂರು ಮಾಡಿತ್ತು, ಈ ಬೇಲ್ ಕೊಡಬಾರದು ಅಂಥೇಳಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಲಾಯಿತು. ಈ ಕೇಸು ಬೇಲ್ಗೆ ಅರ್ಹವಾಗಿಲ್ಲ, ಈ ಮನುಷ್ಯ ಜೈಲು ಒಳಗಡೆ ಇರಬೇಕು, ಆನಂತರ ವಿಚಾರಣೆ ಶುರುವಾಗಲಿ ಅಂತ ಅರ್ಜಿಯನ್ನು ಹಾಕ್ಕೊಳ್ತು. ಈ ಅರ್ಜಿಗೆ ಸಂಬಂಧಪಟ್ಟಂತೆ ತುಂಬ ಗಂಭೀರವಾದಂಥ ಆಕ್ಷೇಪಣೆಗಳನ್ನು ಸುಪ್ರೀಂ ಕೋರ್ಟೇ ರೈಸ್ ಮಾಡಿದೆ. ಇಲ್ಲಿ ಅದು ಇಂಟ್ರೆಸ್ಟಿಂಗ್ ವಿಚಾರ. ಇಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರ್ತಕ್ಕಂಥ ಮಾತುಗಳ ಆಧಾರದ ಮೇಲೆ ನಾವು ಮಾತಾಡೋದಾದರೆ ದರ್ಶನ್ ಮತ್ತು ಗ್ಯಾಂಗ್ಗೆ ಬೇಲ್ ಕ್ಯಾನ್ಸಲ್ ಆದರೂ ಜುಲೈ 22ಕ್ಕೆ ನಾವು ಆಶ್ಚರ್ಯಪಟ್ಟುಕೊಳ್ಳುವಂತಿಲ್ಲ. ಕಾರಣ ಇದೆ. ಅದಕ್ಕೆ ಬೇಲ್ ಕೊಟ್ಟಿತ್ತಲ್ಲ ಹೈಕೋರ್ಟ್, ಆ ಆದೇಶಕ್ಕೇ ಸುಪ್ರೀಂ ಕೋರ್ಟ್ ಆರಂಭಿಕ ಹಂತದಲ್ಲಿಯೇ ತನ್ನ ಆಕ್ಷೇಪಣೆಗಳನ್ನು ದಾಖಲು ಮಾಡ್ತಾ ಇದೆ. ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದಲ್ಲಿಯೇ ನಮಗೆ ಚಡಪಡಿಕೆ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿರ್ತಕ್ಕಂಥ ಮಾತು, ಜಸ್ಟಿಸ್ ಅವರು ಹೇಳಿರ್ತಕ್ಕಂಥ ಮಾತಿದು. ದರ್ಶನ್ ಜಾಮೀನು ಯಾಕಪ್ಪ ರದ್ದು ಮಾಡಬಾರ್ದು ಅಂತ ನೇರವಾಗಿ ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಮಾಡಿದೆ. ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಮಾಡಿರುವ ಪ್ರಶ್ನೆ ಇದು, ಯಾಕೆ ರದ್ದು ಮಾಡಬಾರ್ದು ಬೇಲನ್ನು ಅಂಥದ್ದೇನಿದೆ ಇಲ್ಲಿ, ರದ್ದು ಮಾಡಿದ್ರೆ ಏನಾಗುತ್ತೆ, ಈ ಒಂದು ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಮಾತಾಡಿದೆ. ಸುಪ್ರೀಂ ಕೋರ್ಟ್ಗೆ ಜಾಮೀನು ರದ್ದಾಗಬೇಕು ಅಂತ ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣಾ ಕಾಲದಲ್ಲಿ ಈ ಮಾತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಿಂದ ಬಂದಿದೆ. ದ್ವಿಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಪ್ರಶ್ನೆ ಏನು, ನ್ಯಾಯಮೂರ್ತಿಗಳ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ನೋಡ್ರಿ ದರ್ಶನ್ ಬಂಧನಕ್ಕೆ ಇದ್ದಂಥ ಲೀಡ್ ಏನು ಅಂತ ಪ್ರಶ್ನೆ ಕೇಳಿಬಿಡುತ್ತದು. ಅಂತ ಕಾರಣ ಏನು, ಲೀಡ್ ಏನು, ರೀಸನ್ ಏನಿತ್ತು, ಲೀಡ್ ಏನಿತ್ತು, ಅದಕ್ಕೆ ಆ ಥರ ಒಂದು ದಿಕ್ಸೂಚಿ ಏನಿತ್ತಪ್ಪ ದರ್ಶನ್ ಬಂಧನಕ್ಕೆ ಅವರು ಅರೆಸ್ಟ್ ಮಾಡಬೇಕು ಎನ್ನುವುದಕ್ಕೆ ಇದ್ದಂತಹ ಸಕಾರಣಗಳು ಯಾವುವು ಕೋರ್ಟ್ ಕೇಳುತ್ತೆ. ರಾಜ್ಯ ಸರ್ಕಾರದ ವಕೀಲರಿಗೆ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಯನ್ನು ಮಾಡುತ್ತೆ. ನ್ಯಾಯಮೂರ್ತಿ JB ಪರ್ದಿವಾಲಾ ನೇತೃತ್ವದಲ್ಲಿ ನಡೆದಂತಹ ಅರ್ಜಿಯ ವಿಚಾರಣೆ ಇದು. ನ್ಯಾಯಮೂರ್ತಿ JB ಪರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠದಿಂದ ಇದನ್ನು ವಿಚಾರಣೆ ಶುರುವಾಗುತ್ತೆ. ದರ್ಶನ್ ಬಂಧನದ ಸಂಪೂರ್ಣ ದಾಖಲೆಯನ್ನು ಈ ಸಂದರ್ಭದಲ್ಲಿ ಸರ್ಕಾರ ಸಲ್ಲಿಸಿಯಾಗಿದೆ. ದರ್ಶನ್ ನಾವು ಯಾಕೆ ಅರೆಸ್ಟ್ ಮಾಡಿದ್ವಿ ಅಂದರೆ, ಸ್ವಾಮಿ ತೆಗೆದುಕೊಳ್ಳಿ ಇಂತಿಂಥ ಕಾರಣಗಳಿಗಾಗಿ ನಾವು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ರನ್ನು ಮತ್ತು ಸಹಚರರನ್ನು ಅರೆಸ್ಟ್ ಮಾಡಲೇಬೇಕಾಯಿತು ಅಂಥೇಳಿ ಒಂದು ದಾಖಲೆಯನ್ನು ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಸಬ್ಮಿಟ್ ಮಾಡಿದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಆಯ್ತಲ್ಲ, ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲಿಸಿದ್ದೇವೆ. ನ್ಯಾಯಮೂರ್ತಿಗಳು ಹೇಳ್ತಾರೆ, ಸರ್ಕಾರ ಏನು ದಾಖಲೆ ಕೊಟ್ಟಿದೆಯಲ್ಲಪ್ಪ, ಇದನ್ನು ನಾನು ಪರಿಶೀಲನೆ ಮಾಡಿದ್ದೀನಿ, ನಾನು ಇದನ್ನು ನಾವು ಚೆಕ್ ಮಾಡಿದ್ದೀವಿ, ಒಂದೆರಡು ಪಾಯಿಂಟ್ ಕೂಡ ಮಾರ್ಕ್ ಮಾಡಿದ್ದೀನಿ, ನಾನು ಮುಂದಿನ ವಿಚಾರಣಾ ಕಾಲದಲ್ಲಿ ಅದನ್ನು ನಾನು ಹೇಳ್ತೀನಿ ಅಂತ ಕೂಡ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಹೈಕೋರ್ಟ್ ಆದೇಶ ಕೊಟ್ಟಿದ್ದಿಲ್ಲ, ಬೇಲ್ ಆಗಿಬಿಡಬೇಕು, ಬೇಲ್ ಕೊಟ್ಬಿಡೋಣ ಇವರಿಗೆ ಅಂತೇಳಿ ಆದೇಶ ಮಾಡಿದ್ದಿಲ್ಲ, ಈ ಆದೇಶದಲ್ಲಿಯೇ ಒಂದು ಚಡಪಡಿಕೆ ನನಗೆ ಕಾಣಿಸ್ತಾ ಇದೆ. ಇದರಲ್ಲಿ ಅಂದರೆ ಏನೋ ಸರಿ ಇಲ್ಲ, ಅಲ್ಲಿ ಸಮಥಿಂಗ್ ವೆಂಟ್ ರಾಂಗ್ ಎನ್ನುವ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮಾತಾಡಿದ್ದಾರೆ ಇಲ್ಲಿ. ಹಾಗಾಗಿ ದರ್ಶನ್ ಜಾಮೀನು ಯಾಕಪ್ಪ ರದ್ದು ಮಾಡಬಾರ್ದು, ನಾವು ಏನಕ್ಕೆ ರದ್ದು ಮಾಡಬಾರ್ದು ದರ್ಶನ್ ಜಾಮೀನನ್ನು ಅಂತ ದರ್ಶನ್ ಪರ ವಕೀಲರಿಗೇನೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳ್ತಾರೆ. ಕಪಿಲ್ ಸಿಬಲ್ ಅವರು ಯಾರು, ದರ್ಶನ್ ಪರವಾಗಿ ವಾದಕ್ಕೆ ನಿಂತ್ಕೊಂಡಿರೋದು ಯಾರು ಅಂತ ಹೇಳಿದ್ರೆ ಖ್ಯಾತ ನ್ಯಾಯವಾದಿ ಕಪಿಲ್ ಸಿಬಲ್ ಅವರು. ಅವರಿಗೆ ಸುಪ್ರೀಂ ಕೋರ್ಟ್ ಕ್ವಶನ್ ಹಾಕಿಬಿಡುತ್ತೆ. ಬಂಧನದ ಕಾರಣಗಳನ್ನಷ್ಟೇ ನಾವು ಕೇಳುತ್ತಿದ್ದೇವೆ, ಬಂಧನ ಕಾನೂನುಬದ್ಧವಾಗಿಲ್ಲ ಎನ್ನುವುದಾಗಿದೆ. ಕಾನೂನುಬದ್ಧವಾಗಿಲ್ಲ ಅಂತ ನೀವು ಹೇಳಿದ್ರೆ ಉತ್ತರ ಕೊಡಿ, ಕಾನೂನುಬದ್ಧವಾಗಿ ಯಾಕೆ ಬಂಧನ ಆಗಿಲ್ಲ, ಈ ಉತ್ತರ ಕೊಟ್ರಪ್ಪ ನೀವು ಇದಕ್ಕೆ ಅಂತ ಕೇಳಲಾಗುತ್ತೆ. ರಾಜ್ಯ ಸರ್ಕಾರದ ಪರವಾಗಿ ವಕೀಲರಿಗೆ ಸುಪ್ರೀಂನ ಸೂಚನೆ ಕೂಡ ಬಂದಿದೆ. ಆರೋಪಿ ದರ್ಶನ್ ಪರವಾಗಿ ವಕೀಲರೇನು ವಾದವನ್ನು ಮಾಡಿದ್ದಾರಲ್ಲ, ಈ ಒಂದು ವಾದವನ್ನು ಕೋರ್ಟ್ ಒಪ್ತಾ ಇಲ್ಲ. ಆರೋಪಿ ಪರವಾಗಿ ವಕೀಲರ ವಾದ ಮಂಡನೆಗೆ ಕಾಲಾವಕಾಶವನ್ನು ಕೊಡಲಾಗಿದೆ. ಕಾಲಾವಕಾಶ ನೀಡಿ ವಿಚಾರಣೆಯನ್ನು ಒಂದು ಕಡೆ ಮುಂದೂಡಲಾಗಿದೆ. ಕಪಿಲ್ ಸಿಬಲ್ ಏನು ವಾದವನ್ನು ಮಾಡ್ತಾರೆ ಅಂದರೆ, ಕಪಿಲ್ ಸಿಬಲ್ ಹಿರಿಯ ನ್ಯಾಯವಾದಿಗಳಿದ್ದಾರೆ. ಅವರು ನೋಡಿ ಸ್ವಾಮಿ, 262 ಸಾಕ್ಷಿಗಳನ್ನು ಇದರಲ್ಲಿ ವಿಚಾರಣೆ ಮಾಡಲಾಗಿದೆ. ಆ ರೀತಿಯಲ್ಲಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಲಾಗುತ್ತೆ. 262 ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ್ರು ಈ ಕೃತ್ಯದಲ್ಲಿ ದರ್ಶನ್ ಪಾತ್ರ ಇದೆ ಎನ್ನುವುದಕ್ಕೆ ಯಾವುದೇ ಒಂದು ಎಳ್ಳಿನ ಮೊನೆಯಷ್ಟು ಕೂಡ ಪುರಾವೆ ಇಲ್ಲ. ಆರೋಪಿ ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಅವರ ವಾದ ಇದು. ಜುಲೈ 22ನೇ ತಾರೀಕು ಮತ್ತೆ ವಾದವನ್ನು ಕಪಿಲ್ ಸಿಬಲ್ ಮಂಡಿಸ್ತಾರೆ. ಆದರೆ ಈ ಒಂದು ಬೇಲ್ ಕಾಲದಲ್ಲಿ ಸಾಕ್ಷಿಗಳ ವಿಚಾರಣೆಯಾಗಿ ಸಾಕ್ಷಿಗಳು ಎಲ್ಲೆಲ್ಲ ಬಾಯ್ಬಿಟ್ಟುಬಿಟ್ಟಿದ್ದಾರೆ, ಅವರು ದರ್ಶನ್ ಇರಲೇ ಇಲ್ಲ ಅಂತ ಹೇಳಿದ್ರು. ಈ ವಾದವನ್ನು ನೀವು ಕೇಸಿನ ವಿಚಾರಣೆ ಕಾಲ ಬರುತ್ತಲ್ಲ,
ತಪ್ಪ ಸರಿನಾ, ಸಾಕ್ಷ್ಯಗಳ ವಿಚಾರಣೆ ಕಾಲ, ಆಗ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಬರಬಹುದು. ಆದರೆ ಬೇಲ್ ರದ್ದು ಅಥವಾ ಬೇಲ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ಇದು ತುಂಬ ವೆಯ್ಟೇಜ್ ಬರಲ್ಲ ಅಂಥೇಳಿ ಅನೇಕ ನ್ಯಾಯವಾದಿಗಳು, ಅದು ಗೊತ್ತಿರ್ತಕ್ಕಂಥವ್ರು ಮಾತಾಡ್ತಾರೆ. ತೀರ್ಪು ಇದ್ರ ಬಗ್ಗೆ ಏನು ಹೇಳ್ತೆ, ಕಪಿಲ್ ಸಿಬಲ್ ಇದನ್ನ ಒಂದು ವಾದ ಮಂಡಿಸ್ತಾ ಇದ್ದಾರೆ ಜುಲೈ 22ನೇ ತಾರೀಕು ಕೂಡ, ಯಾಕೆ ಬೇಲ್ ಕೊಡಬೇಕು ಅಂಥೇಳಿ, ಅವತ್ತು ಯಾಕೆ ಬೇಲ್ ಕೊಡಬಾರ್ದು ಅಂತ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ಒಂದು ವಾದ ಇರುತ್ತೆ. ಇನ್ನು ಇದ್ರ ಬಗ್ಗೆ ವಕೀಲ ಸಿದ್ಧಾರ್ಥ ಲೂಥ್ರಾ ಮಾತಾಡಿದ್ದಾರೆ. ಸರ್ಕಾರ ಪೊಲೀಸ್ ಇಲಾಖೆ ಪರವಾಗಿ ವಾದವನ್ನು ಸಿದ್ಧಾರ್ಥ ಲೂಥ್ರಾ ಅವರು ಮಂಡಿಸಿದ್ದಾರೆ. ದರ್ಶನ್ ವಕೀಲರ ಬದಲಾವಣೆ ಆಗುತ್ತಾ? ಸರ್ಕಾರ ಪೊಲೀಸ್ ಇಲಾಖೆ ಪರವಾಗಿ ಸಿದ್ಧಾರ್ಥ ಲೂಥ್ರಾ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಟ ದರ್ಶನ್ ಪರವಾಗಿ ವಾದವನ್ನು ಕಪಿಲ್ ಸಿಬಲ್ ಮಂಡಿಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಬದಲಾಗಿ ಕಪಿಲ್ ಸಿಬಲ್ ಅನ್ನು ನೇಮಕ ಮಾಡಲಾಗಿದೆ. ಹಿರಿಯ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಬದಲಾಗಿ ಕಪಿಲ್ ಸಿಬಲ್ ಇದೀಗ ದರ್ಶನ್ ಕೇಸನ್ನು ಕೈಗೆತ್ತಿಕೊಂಡಿದ್ದಾರೆ.